ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ. ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀರಾಮುಲು. ರಾಜಧಾನಿಯಲ್ಲಿ ಸ್ವಾಭಿಮಾನಿಗೆ ಭರ್ಜರಿ ಬೆಂಬಲ. ಬಿಜೆಪಿ ಸೆಡ್ಡು ಹೊಡೆದು ಪಾದಯಾತ್ರೆ ನಡೆಸಿದ ರಾಮುಲು. ಬನ್ನಪ್ಪ ಪಾರ್ಕ್ನಲ್ಲಿ ಹಾರಾಡಿದ ಸ್ವಾಭಿಮಾನಿ ಬಾವುಟ. 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ. ಡಿಸೆಂಬರ್ 9ರಿಂದ ಶುರುವಾಗುವ ಸಾಹಿತ್ಯ ಜಾತ್ರೆಗೆ ಕೊಪ್ಪಳ ಸಜ್ಜು. ಗಂಗಾವತಿ ನಗರವೀಗ ಸಾಹಿತ್ಯದ ಅಮರಾವತಿ. ಕೊನೆಗೂ ಬಗೆಹರಿದ ಚಿಲ್ಲರೆ ರಗಳೆ. ರಿಟೇಲ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿರ್ಧಾರವನ್ನ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ವಿಪಕ್ಷಗಳಲ್ಲಿ ಒಮ್ಮತ ಮೂಡುವವರೆಗೂ ಎಫ್ಡಿಐ ಬಗ್ಗೆ ಯಾವುದೇ ನಿರ್ಧಾರ ಇಲ್ಲ ಅಂದ್ರು ವಿತ್ತ ಸಚಿವ ಪ್ರಣಬ್ ಮುಖರ್ಜಿ. ಬಳ್ಳಾರಿ ಕುವರನಿಗೆ ಸಿಎಂ ಸದಾನಂದ ಗೌಡರ ಅಭಿನಂದನೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಹಜ ಅಂತ ಬಿಜೆಪಿ ಬೆನ್ನು ತಟ್ಟಿಕೊಂಡ ಸಿಎಂ. ರಾಮುಲುಗೆ ಸರ್ಕಾರದಿಂದ ಸಕಲ ರೀತಿಯ ಸಹಕಾರ ಕೊಡ್ತೀನಿ ಅಂದ ಸದಾನಂದ ಗೌಡರು. ಕೊಡವಿಗುಡೇನ ದರ್ಶನ ಪಡೆದ ಮಾಜಿ ಕ್ರಿಕೆಟಿಗ ರವಿಶಾಸ್ತ್ರಿ. ಉಡುಪಿ ಕೃಷ್ಣಮಠದಲ್ಲಿ ಪೂಜೆ. ಮುಖ್ಯ ಪ್ರಾಣ ಸನ್ನಿಧಿಯಲ್ಲಿ ಶನಿ ಸಂಕಷ್ಟ ನಿವಾರಣೆಗಾಗಿ ವಾಯುಸ್ಥಿತಿ ಹೋಮ ನಡೆಸಿದ ಗ್ರೇಟ್ ಕಾಮೆಂಟೇಟರ್. ಶಾದಿಗೆ ಸಜ್ಜಾಗಿದ್ದಾಳೆ ಬಾಲಿವುಡ್ ಬೆಡಗಿ ಕರೀನಾ ಕಪೂರ್. ಸೈಫ್ ಅಲಿ ಖಾನ್ ಜೊತೆ ಕರೀನಾ ಕುಚ್ ಕುಚ್. ಮುಂದಿನ ವರ್ಷ ಮಾರ್ಚ್ನಲ್ಲಿ ಇಬ್ಬರು ಹಸೆಮಣೆ ಏರುತ್ತಾರೆ ಅಂತಿದ್ದಾರೆ ಸೈಫ್ ಸೋದರಿ ಸೋಹಾ ಅಲಿ ಖಾನ್. ರಾಮುಲು ಬೆಂಬಲಿಸಿದ್ದಕ್ಕೆ ಬಿಜೆಪಿ ನೋಟಿಸ್ ನೀಡಿಲ್ಲ. ನೋಟಿಸ್ ನೀಡಿದ್ರೂ ಅದಂತೂ ನನ್ನ ಕೈಗೆ ಸಿಕ್ಕಿಲ್ಲ. ನೋಟಿಸ್ ಬಂದ ಬಳಿಕ ಮುಂದಿನ ನಿರ್ಧಾರ ಅಂದ್ರೂ ಬಳ್ಳಾರಿ ಸಂಸದೆ ಶಾಂತ. ಹುಸಿಯಾಯ್ತು ಭರವಸೆ, ಬಿಸಿಯಾಯ್ತು ಬಡಪಾಯಿಗಳ ಬದುಕು. ಇದು ಕೈಗಾ ಅಣುಸ್ಥಾವರ ಸುತ್ತಲಿನ ರೈತರ ವ್ಯಥೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನೊಂದವರ ಪ್ರತಿಭಟನೆ. ಬಿಸಿಲ ನಗರಿಯಲ್ಲಿ ಗುರುವಿನ ಯೋಗ. ಬೀದರಿಗೆ ಬಂದಿಳಿದ ಯೋಗ ಗುರು ಬಾಬಾ ರಾಮದೇವ್. ಬಾಬಾರಿಂದ 3 ದಿನಗಳ ಕಾಲ ಉಚಿತ ಯೋಗ ಶಿಬಿರ. ಕರೀನಾ ಕಪೂರ್ಗೆ ಬಾಯ್ ಫ್ರೆಂಡ್ ಸೈಫ್ ಅಲಿ ಖಾನ್ ಭಯವಿಲ್ಲ. ಮನೆಯವರ ಹೆದರಿಕೆಯೂ ಇಲ್ವಂತೆ. ಬೈಕ್ ರೈಡಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಭೀತಿಯಂತೆ. ಬೈಕ್ ಹಿಂದೆ ಕುಳಿತುಕೊಳ್ಳಲು ಒಲ್ಲೆ ಅಂದ ಕರೀನಾ. ಲೋಕಾಯುಕ್ತ ಕೋರ್ಟ್ನಲ್ಲಿ ಮತ್ತೊಬ್ಬ ಬಿಜೆಪಿ ಶಾಸಕನ ವಿರುದ್ಧ ದೂರು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ. ಅಫ್ಘಾನಿಸ್ತಾನ ಬಾಂಬ್ ಸ್ಫೋಟದ ಹಿಂದೆ ಪಾಕ್ ಉಗ್ರರ ಕೈವಾಡ. ಅಫ್ಘಾನ್ ದಾಳಿಗೆ ಐಎಸ್ಐ ಪೌರಾಹಿತ್ಯ ಶಂಕೆ. ದಾಳಿ ಹೊಣೆ ಹೊತ್ತುಕೊಂಡ ಲಷ್ಕರ್ ಇ ಜಾಂಗ್ನಿ ಉಗ್ರ ಸಂಘಟನೆ. ಮಡಿಕೇರಿಯಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ. ಜಿಲ್ಲೆಯಲ್ಲಿನ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಗೌರವ. ಸಚಿನ್ ಆಸ್ಟ್ರೇಲಿಯಾ ಸರಣಿಯಲ್ಲಿ ಶತಕಗಳ ಮಹಾಶತಕ ಬಾರಿಸುತ್ತಾರೆ. ಆಸೀಸ್ ಪಿಚ್ನಲ್ಲಿ ಮಾಸ್ಟರ್ ಬ್ಲಾಸ್ಟರ್ ವಿಫಲವಾಗಿಲ್ಲ. ಆಂಡ್ರೋ ಸೈಮಂಡ್ಸ್ ಭವಿಷ್ಯ. ಮತ್ತೆ ಬಾಲಿವುಡ್ನಲ್ಲಿ ಬಣ್ಣ ಹಚ್ಚಿದ್ದಾರೆ ಮಾಜಿ ವಿಶ್ವಸುಂದರಿ. ನಿರ್ದೇಶಕ ಸಂಜಯ್ ಬನ್ಸಾಲಿ ಸಿನಿಮಾದಲ್ಲಿ ನಟಿಸೋಕೆ ಓಕೆ ಅಂತ ಐಶ್ವರ್ಯ ರೈ. 6-7 ತಿಂಗಳಲ್ಲಿ ಶುರುವಾಗಲಿದೆ ಬನ್ಸಾಲಿ ಶೂಟಿಂಗ್. ಬಳ್ಳಾರಿ ಚುನಾವಣೆಯ ಸೋಲು ರಾಜ್ಯದ ಹೊಸ ರಾಜಕೀಯಕ್ಕೆ ನಾಂದಿ ಹಾಡಿದೆ. ರಾಮುಲು ಅಭೂತಪೂರ್ವ ಜಯ. ಬಿಜೆಪಿಗೆ ಕಂಟಕ ಅಂತಿದ್ದಾರೆ ಕುಡ್ಲದ ಜ್ಯೋತಿಷಿಗಳು. ಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟವರ ಶವ ಪತ್ತೆ. ಕಳಸ ಬಳಿ ನೀರು ಪಾಲಾದ ಅಯ್ಯಪ್ಪ ಭಕ್ತರು. ದರ್ಶನಕ್ಕೂ ಮೊದಲೇ ಸಾವಿಗೀಡಾದ ದುರ್ದೈವಿಗಳು. ಪ್ರೀತಿಸಿ ಕೈ ಹಿಡಿದವಳಿಂದಲೇ ಕಾಣೆಯಾದನ ಪತಿ. ಮೈಸೂರಿನ ಮಾವಿನಹಳ್ಳಿಯಲ್ಲಿ ಹೀಗೊಂದು ಘಟನೆ. ಉತ್ತರ ಹುಡುಕಾಟದಲ್ಲಿ ಮೈಸೂರು ಪೊಲೀಸರು. ಸರ್ಕಾರಿ ಅಧಿಕಾರಿಗಳ ಕುರುಡು ಸಮೀಕ್ಷೆಗೆ ಬಲಿಯಾದ ಯುವತಿ. ಅಂಧೆಯನ್ನ ಅಂಗವಿಕಲ ವೇತನ ಪಟ್ಟಿಯಿಂದ ಕೈಬಿಟ್ಟ ಅಧಿಕಾರಿಗಳು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಅಧಿಕಾರಿಗಳ ತಪ್ಪಿಗೆ ಯುವತಿಯ ಬದುಕು ತತ್ತರ. ವಿದ್ಯಾ ಬಾಲನ್ಗೆ ತಾನು ಡರ್ಟಿಯಾ ಅನ್ನೋ ಅನುಮಾನವಂತೆ. ಪರಿಹಾರಕ್ಕಾಗಿ ಚಿತ್ರಮಂದಿರದತ್ತ ಹೆಜ್ಜೆ ಹಾಕಿದ ಹಾಟ್ ನಟಿ. ಬುರ್ಕಾ ಧರಿಸಿ ಚಿತ್ರಮಂದಿರಕ್ಕೆ ಹೋದ ವಿದ್ಯಾ ಬಾಲನ್. ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಗುಡುಗು. ವಿಧಾನಸಭೆಯಲ್ಲಿ ಕಾವೇರಿದ ಚರ್ಚೆ. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ಮಲೆನಾಡಿನಲ್ಲೀಗ ವೆನಿಲಾ ವ್ಯತೆ. ಚಿನ್ನದ ಬೆಳೆಯನ್ನ ಕೇಳೋರೇ ಗತಿಯಿಲ್ಲ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದ ರೈತ ಕಂಗಾಲು. ರಾಜ್ಯ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ಖಂಡಿಸಿ ವಿಜಾಪುರದಲ್ಲಿ ಕೈಕಹಳೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಪ್ರತಿಭಟನೆ. ಕಡಲನಗರಿಯಲ್ಲಿ ಮತ್ತೆ ರೌಡಿಗಳ ಅಬ್ಬರ. ಕಳೆದೊಂದು ತಿಂಗಳಲ್ಲಿ 5ಕ್ಕೂ ಹೆಚ್ಚು ಅಪರಾಧ ಪ್ರಕರಣ. ಮಂಗಳೂರಿನಲ್ಲಿ ಮತ್ತೆ ಅಂಡರ್ವರ್ಲ್ಡ್ ಚಟುವಟಿಕೆ ಆರಂಭದ ಶಂಕೆ. ಪ್ರಧಾನಮಂತ್ರಿ ಕೂಡ ಲೋಕ್ಪಾಲ್ ವ್ಯಾಪ್ತಿಗೆ ಬರಲಿ. ಸಿಬಿಐಯನ್ನ ಲೋಕ್ಪಾಲ್ ಮಿತಿಯಿಂದ ಹೊರಗಿಡೋದು ತರವಲ್ಲ. ಅಣ್ಣಾ ತಂಡದ ಸದಸ್ಯೆ ಕಿರಣ್ ಬೇಡಿ ಹೇಳಿಕೆ.
ಹೈಕೋರ್ಟ್ ಮೆಟ್ಟಿಲೇರಿದ ವಿಷ್ಣುವರ್ಧನ ಚಿತ್ರದ ಟೈಟಲ್ ವಿವಾದ. ನಟ ಸುದೀಪ್ ಅಭಿನಯಿಸಿ ದ್ವಾರಕೀಶ್ ನಿರ್ಮಿಸಿದ ಚಿತ್ರ ಬಿಡುಗಡೆಗೆ ಸಜ್ಜು. ಭಾರತಿ ವಿಷ್ಣುವರ್ಧನ್ ತಡೆಯಾಜ್ಞೆ ತರಬಹುದೆಂಬ ಭಯದಿಂದ ಹೈಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ ದ್ವಾರಕೀಶ್. ತುಮಕೂರಿನ ಹೆಗ್ಗೆರೆಯಲ್ಲಿ ಬಾಬಯ್ಯ ಜಾತ್ರೆ ಸಂಭ್ರಮ. ದೇವರು ಮೈಮೇಲೆ ಹಾದು ಸಂಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ. ಧರ್ಮ ಭೇದವಿಲ್ಲದೆ ಬಾಬಯ್ಯನ ಪೂಜೆ. ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಕೊನೆಗೂ ಪ್ರತ್ಯಕ್ಷ. 45 ದಿನಗಳ ಬಳಿಕ ಸ್ವಕ್ಷೇತ್ರ ಹರಪನಹಳ್ಳಿಯಲ್ಲಿ ಕಾಣಿಸಿಕೊಂಡ ಶ್ರೀರಾಮುಲು ಆಪ್ತ, ನಾನು ಬಿಜೆಪಿಯಲ್ಲೇ ಇದ್ದೇನೆ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಅನ್ನೋದು ವೈಯಕ್ತಿಕ ಅಂದ ಶಾಸಕ. ಬೆಳೆದಿದ್ದ ಟೊಮ್ಯಾಟೊ ಗಿಡಗಳನ್ನೇ ಕತ್ತರಿಸಿದ ದುಷ್ಕರ್ಮಿಗಳು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಘಟನೆ. ಕಿಡಿಗೇಡಿಗಳ ಕೃತ್ಯಕ್ಕೆ 7,000ಕ್ಕೂ ಹೆಚ್ಚು ಗಿಡಗಳ ಬಲಿ. ವಿಧಾನ ಪರಿಷತ್ನಲ್ಲಿ ರಾಮನಗರ ಜಿಲ್ಲಾಧಿಕಾರಿ ಪುಟ್ಟಸ್ವಾಮಿ ಹಕ್ಕುಚ್ಯುತಿ ಗದ್ದಲ. ಅಧಿಕಾರಿ ಸದಸ್ಯರ ನಡುವೆ ಏಕವಚನದ ಕಾಳಗ. ರಾಜಧಾನಿಯಲ್ಲಿ ರಾಮುಲು ರೋಡ್ ಶೋ ರಂಗು. ವಾಹನ ಸವಾರರಿಗೆ ದಂಗು. ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಯತ್ನ. ಗಂಡ ಅತ್ತೆಯ ಕಾಟದಿಂದ ಮೈಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡ ಗೃಹಿಣಿ. ಹೊಸಪೇಟೆ ತಾಲೂಕಿನ ಕಾಕುಬಾಳ ಗ್ರಾಮದಲ್ಲಿ ಘಟನೆ. ಹೊತ್ತಿ ಉರಿದ ಬೇಲೂರು ಕೈಗಾರಿಕಾ ಪ್ರದೇಶ. ನಕಲಿ ಬೆಂಕಿಗೆ ನುಲಿದ ಜನ. ಧಾರವಾಡದಲ್ಲಿ ಅಗ್ನಿ ದುರಂತ ಪ್ರಾತ್ಯಕ್ಷಿಕೆ. ಯಾದಗಿರಿಯಲ್ಲಿ ಕನ್ನಡಾಂಬೆ ಜ್ಯೋತಿ ಯಾತ್ರೆ. 78ನೇ ಸಾಹಿತ್ಯ ಸಮ್ಮೇಳನಕ್ಕೆ ಬೆಂಬಲದ ಜನಯಾತ್ರೆ. ಗಡಿಭಾಗದಲ್ಲಿ ಮೊಳಗಿದ ಕನ್ನಡ ಕಹಳೆ. ಕೂಲ್ ಕ್ಯಾಪ್ಟನ್ ಈಗ ಉಗ್ರರ ಮಂಡೆ ಬಿಸಿ. ಭಯೋತ್ಪಾದಕರ ಹಿಟ್ ಲಿಸ್ಟ್ನಲ್ಲಿ ಟೀಂ ಇಂಡಿಯಾ ನಾಯಕ. ಉಗ್ರರ ಕೆಂಗಣಿಗೆ ಗುರಿಯಾಗಿರುವ ಎಂಎಸ್ ಧೋನಿ. ಜಾರ್ಖಂಡ್ ಗುಪ್ತಚರ ಇಲಾಖೆಯಿಂದ ಮಾಹಿತಿ. ಜೆಎಸ್ಎಸ್ ಶಾಲೆ ಮೇಲೆ ಕೆರೆ ಅತಿಕ್ರಮಣ ಆರೋಪ. ಜಾಗ ಒತ್ತುವರಿ ವಿರೋಧಿಸಿ ಧಾರವಾಡ ಗಾಂಧಿನಗರ ನಿವಾಸಿಗಳ ಪ್ರತಿಭಟನೆ. 3 ಎಕರೆ ಕೆರೆ ಜಾಗಕ್ಕೆ ಕುತ್ತು ತಂದವರ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾರ್ವಜನಿಕರ ಧರಣಿ. ಪಾಕಿಸ್ತಾನದ ಪ್ರಧಾನಿ ಆಸಿಫ್ ಜರ್ದಾರಿಗೆ ಹೃದಯಾಘಾತ. ದುಬೈನಲ್ಲಿ ಶಸ್ತ್ರಚಿಕಿತ್ಸೆಗೆ ಮೊರೆ ಹೋದ ಪ್ರಧಾನಿ ನಾಳೆ ಸ್ವದೇಶಕ್ಕೆ ಮರಳುವ ನಿರೀಕ್ಷೆ. ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ 9 ಲಾರಿಗಳ ವಶ. ಹಿರಿಯೂರು ಗ್ರಾಮಾಂತರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ರಾಜಧಾನಿಯಲ್ಲಿ ಕಬ್ಬು ಬೆಳೆಗಾರರ ಬೃಹತ್ ಪ್ರತಿಭಟನೆ. ಕಬ್ಬು ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಬೀದಿಗಿಳಿದ ರೈತರು. 500ಕ್ಕೂ ಹೆಚ್ಚು ರೈತರಿಂದ ಪ್ರತಿಭಟನಾ ರ್ಯಾಲಿ. ಐಫೋನ್ ದಿಗ್ಗಜ ಆಪಲ್ಗೆ ಚೀನಾದಲ್ಲಿ ಹಿನ್ನಡೆ. ಐಪ್ಯಾಡ್ ಮಾರಾಟಕ್ಕೆ ಸ್ಥಳೀಯ ಕಂಪನಿಯ ಅಡ್ಡಿ. ಐಪ್ಯಾಡ್ ಹೆಸರು ಬದಲಿಸಿ ಅಥವಾ $160 ಕೋಟಿ ಪಾವತಿಸಿದ ನಂತರ ಮಾರಾಟ ಮುಂದುವರಿಸಿ ಎಂದ ಚೀನಾ ನ್ಯಾಯಾಲಯ. ಎಫ್ಡಿಐ ನೀತಿ ವಾಪಸ್ ಪಡೆಯುವ ಕೇಂದ್ರದ ನಿರ್ಧಾರಕ್ಕೆ ಸಂಸದ ಅನಂತ್ ಕುಮಾರ್ ಸ್ವಾಗತ. ಸಣ್ಣ ವರ್ತಕರನ್ನ ಬಲಿ ತೆಗೆದುಕೊಳ್ಳುವ ಈ ನೀತಿಯನ್ನ ಹಿಂಪಡೆದಿರುವುದು ಸಂಸತ್ತಿಗೆ ಸಂದ ಜಯ ಎಂದ ಅನಂತ್ ಕುಮಾರ್. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉದ್ದಟತನಕ್ಕೆ ಖಂಡನೆ. ಮಂಡ್ಯದಲ್ಲಿ ಬೀದಿಗಿಳಿದ ಕನ್ನಡ ಸೇನೆ ಕಾರ್ಯಕರ್ತರು. ಆಕ್ರೋಶಗೊಂಡ ಕಾರ್ಯಕರ್ತರಿಂದ ಪೊರಕೆ ಹಿಡಿದು ಮೆರವಣಿಗೆ. ಜಿಲ್ಲಾಡಳಿತ ಹಾಗೂ ಲಾರಿ ಮಾಲೀಕರ ಜಟಾಪಟಿಯಲ್ಲಿ ಬಡವಾದ ಮೈಸೂರಿನ ನಾಗರಿಕರು. ಉಲ್ಬಣಗೊಂಡ ಮರಳು ಸಮಸ್ಯೆ. 25,000 ರೂಪಾಯಿ ಕೊಟ್ಟರೂ ಸಿಗದ ಮರಳು. ವಿಧಾನಸಭೆಯಲ್ಲಿ ಲೋಕಾಯುಕ್ತ ನೇಮಕ ಗದ್ದಲ. ಪ್ರತಿಪಕ್ಷಗಳ ಆಕ್ಷೇಪಕ್ಕೆ ಈಶ್ವರಪ್ಪ ಕಿಡಿ. ಲೋಕಾಯುಕ್ತರ ಹೆಸರು ತಿರಸ್ಕರಿಸಲು ರಾಜ್ಯಪಾಲರ್ಯಾರು? ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ರಶ್ನೆ. ಮುಂಬೈ ಷೇರುಪೇಟೆಯಲ್ಲಿ ಚೇತರಿಕೆಯ ನಗೆ. ರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಗಳಿಕೆಯ ಖುಷಿ. ದಿನದಾಟದಲ್ಲಿ 20 ಅಂಕ ಸಂಪಾದಿಸಿದ ಸೆನ್ಸೆಕ್ಸ್. 7 ಅಂಕ ಜಿಗಿತ ಕಂಡ ನಿಫ್ಟಿ. 16,825 ಅಂಕಗಳಲ್ಲಿ ಮುಂಬೈ ಷೇರುಪೇಟೆ ವಹಿವಾಟು ಅಂತ್ಯ. 5,045 ಪಾಯಿಂಟ್ನಲ್ಲಿ ಸ್ಥಿರಗೊಂಡ ರಾಷ್ಟ್ರೀಯ ಷೇರುಪೇಟೆ. ಕುಖ್ಯಾತ ರೌಡಿ ಕೊರಂಗು ಕೃಷ್ಣನ ಸಹಚರರ ಸೆರೆ. ಹಿರಿಯೂರು ಪಟ್ಟಣ ಪೊಲೀಸರಿಂದ ಕಾರ್ಯಾಚರಣೆ. ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 12 ಜನರು ಕಂಬಿಯೊಳಗೆ. ಪುರವಂತರಿಗೆ 2012ರ ಮಹಾಪ್ರಳಯದ ಮುನ್ಸೂಚನೆ. ವೀರಭದ್ರೇಶ್ವರ ಪುರವಂತರ ಗುಂಪಿನಿಂದ ದೇವರ ಕಾರ್ಯಕ್ಕೆ ಮನವಿ. ರಾಮನಗರ ಜಿಲ್ಲಾ ಪಂಚಾಯತ್ಗೆ ನೂತನ ಅಧ್ಯಕ್ಷರು. ಜೆಡಿಎಸ್ ಬಂಡಾಯ ಅಭ್ಯರ್ಥಿ ನಾಗೇಶ್ವರಿಗೆ ಕೈಬಲ. ಜೆಡಿಎಸ್ಗೆ ಮುಖಭಂಗ. ಯುದ್ಧಕ್ಕೆ ಸಜ್ಜಾಗುವಂತೆ ನೌಕಾ ಸೈನ್ಯಕ್ಕೆ ಚೀನಾ ಪ್ರಧಾನಿ ಹ್ಯೂ ಜಿಂಟೋ ಆದೇಶ. ವಿಶ್ವಶಾಂತಿಗಾಗಿ ಯುದ್ಧದ ತಾಲೀಮು ನಡೆಸಿ ಎಂದ ಪ್ರಧಾನಿ. ಪೆಸಿಫಿಕ್ ಸಾಗರದಲ್ಲಿನ ಅಮೆರಿಕ ಯುದ್ಧ ತಾಲೀಮಿಗೆ ಚೀನಾ ತಿರುಗೇಟು. ಹುಬ್ಬಳ್ಳಿಯ ಮಂಟೂರು ಗ್ರಾಮದಲ್ಲಿ ನಂದದ ನಂದಾದೀಪ. ವಲ್ಲಭೇಶ್ವರ ದೇವಾಲಯದ ಗರ್ಭಗುಡಿಯೊಳಗೆ ಆರದ ದೀಪ. ಶಿವನ ಸನ್ನಿಧಾನದಲ್ಲಿ ಹಲವು ದಿನಗಳಿಂದ ಉರಿಯುತ್ತಿರುವ 26 ದೀಪ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.